ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೇವ್ರೆ, ಈ ಅತ್ತೆ ಮತ್ತೆ ಪದ್ಮ ಎಷ್ಟೊಂದು ಕ್ಲೋಸ್ ಆಗಿದ್ದಾರೆ. ಡಾರ್ಲಿಂಗ್ ಬೇರೆ ಅವರಿಬ್ಬರ ಮಧ್ಯೆ ತಂದಿಡಬೇಕು ಅನ್ನೋ ಟಾಸ್ಕ್ ನಂಗೆ ಕೊಟ್ಟಿದ್ದಾಳೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅತ್ತೆ ನನ್ನನ್ನು ಚಚ್ಚಾಕ್ಬಿಡ್ತಾರೆ. ಆದರೆ ಅದು ಯಾಕೋ ಡಾರ್ಲಿಂಗ್ಗೆ ನನ್ನ ಸಿಚುವೇಶನ್ ಅರ್ಥನೇ ಆಗಲ್ಲ. ತಾನು ಸೇಫ್ ಆಗಲಿ ಅಂತ ನನ್ನ ಮುಂದಕ್ಕೆ ಬಿಟ್ಟಿದ್ದಾಳೆ. ಏನು ಮಾಡಲಿ ಗೊತ್ತಾಗ್ತಿಲ್ವೇ? ಏನು ಹೇಳಿ ಅಂದರೆ ಏನು ಬೇಕಿತ್ತು? ಏನಿಲ್ಲ ಅತ್ತೆ. ನೀವೇನಿಲ್ಲ ಅಂದರೆ ಏನೋ ಒಂದು ವಿಷಯ ಇದ್ದೇ ಇರುತ್ತೆ. ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಿ? ಅದೇನು ಅಂತ ಹೇಳಿ. ಒಳ್ಳೆ ಅಡ್ಕತ್ತರಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅತ್ತ ದರಿ ಇತ್ತ ಪುಲಿ. ಕೀರ್ತನ ನನ್ನ ಹೆಗಲ ಮೇಲೆ ರೈಫಲ್ ಇಟ್ಟು ಹೊಡಿತಾ ಇದ್ದಾಳೆ. ಕೂಸ ಬೀಳೋದು ಗ್ಯಾರಂಟಿ ಅನ್ನಿಸ್ತಾ ಇದೆ. ಓ ಪದ್ಮ, ನಾನು ತರಕಾರಿ ಹೆಚ್ಕೊತೀನಿ. ನೀನು ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡಿಕೊಡಮ್ಮ. ಯಾಕೋ ತುಂಬ ಮಂಡಿ ನೋವ್ತಾ ಇದೆ. ಎದ್ದೇಳಕ್ಕೆ ಆಗ್ತಾ ಇಲ್ಲ ನನಗೆ, ಅದಕ್ಕೋಸ್ಕರ. ಅದು ನೀವು ಕೇಳಬೇಕಮ್ಮ. ಜಸ್ಟ್ ಆರ್ಡರ್ ಮಾಡಿ ಸಾಕು, ನಾನು ಮಾಡ್ತೀನಿ. ಅಲ್ಲಮ್ಮ, ನೀನು ನಮ್ಮ ಯಜಮಾನ್ರ ಕೇರ್ ಟೇಕರಾಗಿ ಬಂದಿದೀಯಾ. ನಾವು ನೋಡಿದ್ರೆ ಎಲ್ಲ ಕೆಲಸ ಹೇಳ್ತಿದ್ದೀವಲ್ಲ, ಮುಜುಗರ ಅನಿಸುತ್ತೆ ನನಗೆ, ಅದಕ್ಕೆ. ಅಯ್ಯೋ ಅತ್ತೆ, ನೀವು ಯಾಕೆ ಅಷ್ಟೊಂದು ಗಿಲ್ಟಲ್ಲಿ ಹೇಳ್ತಿದ್ದೀರಾ? ಪದ್ಮ ಅವರು ನಮ್ಮನೆ ಅವರೇ. ಅಂದರೆ ನಮ್ಮ ಮನೆನ ಅವ್ರ ಮನೆ ಅಂತ ತಿಳ್ಕೊಂಡಿದ್ದಾರೆ ಅಲ್ವಾ ಪದ್ಮ ಅವರೇ? ಇಷ್ಟಪಟ್ಟು ನಮ್ಮ ಮನೆಯಲ್ಲಿ ಎಲ್ಲ ಕೆಲಸಗಳಲ್ಲಿ ಇನ್ವಾಲ್ವ್ ಆಗ್ತಾರೆ ಅಲ್ವಾ ಪದ್ಮ ಅವರೇ? ಏನಾಗಿದೆ ಹೇಳಿ ಅಂದರೆ ನಿಮಗೆ? ಇವತ್ತು ಯಾವ ಮಗಳಿಂದ ಇದ್ದಿದ್ದೀರಿ? ಪದ್ಮನ್ ಥರ ಒಳ್ಳೆ ಮನಸ್ಸಿರೋರು ಎಲ್ರಿಗೂ ಸಿಗಲ್ಲ. ಅದಕ್ಕೆ ಇವಳು ಹೇಗಿರ್ತಾಳೆ? ಇವಳಿಗೆ ಎಲ್ಲಿ ಹೇಗೆ ನಡ್ಕೋಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ನಮ್ಮ ಸಲಿಗೆನ ಇವಳು ದುರುಪಯೋಗ ಪಡಿಸ್ಕೊಂಡಿಲ್ಲ. ಈಗ ಏನು ತಪ್ಪಾಯಿತು ಅಂತ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ಅಯ್ಯೋ, ತಪ್ಪು ಅಂತ ನಾನೆಲ್ಲಿ ಹೇಳಿದೆ ಅತ್ತೆ? ಮನಸ್ಸಲ್ಲಿ ಏನಾದ್ರು ಇದ್ರೆ ಅಥವಾ ನಿಮ್ಮ ಹೆಂಡತಿ ಏನಾದ್ರು ಹೇಳಿ ಕಳಿಸಿದ್ರೆ ಅದನ್ನ ನೇರವಾಗಿ ಹೇಳಿ. ಅಯ್ಯೋ, ವಿಚಿತ್ರ ಏನು ಬಂತು? ನಮ್ಮ ಮನೆಯಲ್ಲಿ ಅವರು ಒಬ್ರು, ಅದನ್ನ ಹೇಳೋಕೆ ಬಂದೆ. ನಿಮಗೂ ನಿಮ್ಮ ಹೆಂಡತಿ ಭೂತ ಹಿಡಿತು ಅನ್ಕೋತೀನಿ. ಅವಳೇ ಹೀಗೆಲ್ಲ ಅರ್ಥವಿಲ್ಲದೆ ಸಂಬಂಧವಿಲ್ಲದೆ ಮಾತಾಡೋದು. ಅವಳು ಯಾಕೆ ಹೀಗೆಲ್ಲ ಹೇಳಿ ಕಳಿಸ್ತಾಳೆ ಅತ್ತೆ? ಅವಳು ಯಾವತ್ತಿದ್ರು ಈ ಮನೆಗೆ ಒಳ್ಳೆದನ್ನೇ ಬಯಸೋದು. ಎಷ್ಟೋ ಸಲ ಹೇಳಿದ್ದೀನಿ, ಕೀರ್ತನ ಈ ಮನೆಯಲ್ಲಿ ನಿನ್ಗೆ ಅವಮಾನ ಆಗ್ತಿದೆ, ನಡಿ ನಮ್ಮ ಮನೆಗೆ ಹೋಗೋಣ ಅಂದರೆ ಬಿಲ್ಕುಲ್ ಆಗಲ್ಲ ಅಂತಾಳೆ. ಅವಳಿಗೆ ಈ ಮನೆ ಅಂದರೆ ಅಷ್ಟು ಪ್ರೀತಿ ಅತ್ತೆ. ನನಗೂ ತುಂಬ. ಅದಕ್ಕೆ ಹೇಳ್ತಿರೋದು, ಪದ್ಮ ಅವ್ರನ್ನ ನೋಡ್ತಿದ್ರೆ ನಮ್ಮನೆಯವರು ಅಂತ ಅನ್ನಿಸ್ತಾ ಇದೆ. ಅದನ್ನೇ ತಾನೇ ನಾನು ಅಷ್ಟೊತ್ತಿಂದ ಕನ್ನಡದಲ್ಲಿ ಹೇಳ್ತಾ ಇರೋದು. ಅದನ್ನೇ ನೀವು ತಿರುಗಿಸಿ ಮುರಿಸಿ ಕೊಂಕಾಗಿ ಹೇಳುತ್ತಿರೋದು. ಹೋಗ್ರಿ, ಕೆಲಸ ನೋಡ್ಕೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.